ಹೈಕಮಾಂಡ್ ಪಟ್ಟಿ ಇಸ್ಕೊಂಡು ಕಳಿಸ್ಬಿಟ್ಟಿದ್ದಾರೆ ಸರ್, ಯಾವಾಗ ಸರ್? ಹೇಳಿದಾರಮ್ಮ ಸೋಮವಾರ ಆಗಲೇಬೇಕಲ್ಲ, ಆಲ್ರೆಡಿ ಟೂ ಲೇಟ್ ಆಗಿದೆ. ಸೋಮವಾರವರೆಗೆ ಮಾಡ್ತಾರೆ, ಅಷ್ಟಾಗಿ ಪಟ್ಟಿ ಬರ್ಬೋದು ರೀ, ಬಂದೇ ಬರ್ತದೆ, ಮಾಡ್ತಾರೆ. ಅವರು ಕೂಡ ಅವ್ರಿಗೇನು ಹೇಳಬೇಕು, ಅವ್ರಿಗೆ ವಾದ ಮಾಡಿದ್ದಾರೆ, ಯಾರ್ಯಾರು ಬೇಕಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ 8 ಜನ ಆಗುತ್ತೆ, ಹಾಗೆ ಆಗಿತ್ತು ಅದು. ಆಮ್ಯಾಗ ಪಟ್ಟಿ ಬಂತು, ಇವರೆಲ್ಲ ಹೇಳಿ ಬಂದಿದ್ರು, ಆಮ್ಯಾಗ ಪಟ್ಟಿ ಆಯಿತು. ಈಗ ಹಂಗೆ ಸೇಮ್ ನಾವು ಹೇಳಿದ್ವಿ ಅಲ್ಲಲ್ಲಿ ಮುಂದಿನ 28ಕ್ಕೆ ಅನುಕೂಲ ಯಾರ್ಯಾರು ಆಗ್ತಾರೆ ರಾಜ್ಯದಲ್ಲಿ, ಅವ್ರು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಮ್ಮ ಸಜೆಷನ್ ಕೊಟ್ಟಿದ್ದೀವಿ. ಇವ್ರದ್ದು ಮಾಡಿದ್ರೆ ಹಿಂಗಾಗತ್ತೆ, ಇವ್ರದ್ದು ಮಾಡಿದ್ರೆ ಹೀಗಾಗತ್ತೆ ಅಂತ. DCM ನಾವೇನು ಇಟ್ಟರಾದ್ರೆ ಮುಂದಿನ ಚುನಾವಣೆಗೆ ಯಾರು ಮಂತ್ರಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಸಲಹೆ ಕೊಟ್ಟಿದ್ವಿ ಅಷ್ಟೇ. ನಾವು ಗೊತ್ತಿಲ್ಲ, ನಾವು ಹೇಳಿದ್ದೀವಿ ನಮ್ದು ಏನು ಹೇಳ್ಬೇಕಂತ ಅದನ್ನ ಹೇಳಿದ್ದೀವಿ. ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಂತ ವಿಚಾರ. ನಾವು ಇದ್ದಿಲ್ಲ ಅದರಲ್ಲಿ, ನಾವು ಇದ್ದೀವಿ. ಚರ್ಚೆ ಎಲ್ಲ ರೀತಿ ಮಾಡ್ತಿದ್ದಾರೆ. ಮುಂದಿನ ಪಕ್ಷದ ಭವಿಷ್ಯ ದೃಷ್ಟಿಯಿಂದ ಎಲ್ಲರ ಜೊತೆ ಅವ್ರು ಚರ್ಚೆ ಮಾಡ್ತಿದ್ದಾರೆ, ಜಿಲ್ಲೆ ಮುಖಂಡರ ಜೊತೆ. ಕಾದ್ ನೋಡೋಣ ಏನಾಗ್ತಾರೆ. ಯಾರು ಅಲ್ಲ, ಫೈನಲ್ ಆಗಿ ಅಂತಿಮ ಹೈಕಮಾಂಡ್ ಡಿಸಿಷನ್ ಫೈನಲ್ ಅಲ್ಲ. ಯಾರು ಕೇಳಬಹುದು, ಕೇಳಲಿಕ್ಕೆ ಹಕ್ಕಿದೆ. ಯಾರು ಕೊಡೋದು ಮಾತ್ರ ಹೈಕಮಾಂಡ್. ನಿಮ್ಗೆ ಯಾರು ಹೇಳಿದ್ರ? ಹೇಳಿದ್ರೆ ಯಾರು? ಗೊತ್ತಿಲ್ಲ. ಒಂದಂತಿ ಕೊಡ್ಲೇಬೇಕ್ರೆ, ಒಂದಂತೆ ಕೊಡಲೇಬೇಕು. ಎರಡನೇದು ಕೊಡೋದು ಬಿಡೋದು ಅದು ಹೈಕಮಾಂಡಿಗೆ ಬಿಟ್ಟು ವಿಚಾರ. ಕೊಟ್ಟಿರಲ್ಲ, 3 ಇದ್ದೀವಿ 4 ಇದ್ದೀವಿ ಕೊಟ್ಟಿದ್ದು. ಅವಾಗೆಲ್ಲ ಲಿಮಿಟೆಡ್ ಆಗಿಲ್ಲ, ಅವಾಗ ಕೊಡ್ತಾ ಇದ್ರಿ. ಈಗ ಲಿಮಿಟೇಷನ್ ಇದೆ, ಹೀಗಾಗಿ ಕಷ್ಟ ಜಾಸ್ತಿ ಕೊಡೋದು. ತಪ್ಪೇನಿಲ್ಲ, 34 ಅಡ್ಜಸ್ಟ್ ಆಗಬೇಕಲ್ಲ. ಬೇರೆ ಜಿಲ್ಲೆ ಅಡ್ಜಸ್ಟ್ ಆಗಬೇಕು, ಜಾತಿವಾರ ಅಡ್ಜಸ್ಟ್ ಆಗಬೇಕು, ಇದು ಭಾಳ ಮುಖ್ಯ. ಕೊಡ್ಲಿಕ್ಕೆ ರಾಹುಲ್ ಗಾಂಧಿ ಹೇಳಿದ್ದಾರೆ, ಸೂಚನೆ ಅವರೇ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಗೊತ್ತಿಲ್ಲ, ಅವರೇ ಈಗಲೇ ಹೇಳಿದರೆ ಅವ್ರ ಕೈಗೆ ಲಿಸ್ಟ್ ಇದೆ. ಈಗ ಅವ್ರು ಹೆಂಗೆ ಮಾಡ್ತಾರೆ ನೋಡೋಣ, ಅವ್ರಿಗೆ ಬಿಟ್ಟದ್ದು. ಯಾರು? ಸಿಕ್ಕಿದ್ರಲ್ಲ, ಭೇಟಿ ಆಗ್ತಾರೆ ಅವ್ರೆ. ಇಲ್ಲ, ಮೊದಲು ಕಾಣಿಲ್ಲ, ಈಗೂ ಕಾಣಿಲ್ಲ. ಮೊದಲು ಹಂಗೆ ಇದ್ದು ಸೇಮ್ ಇದ್ದೇವೆ. ಇಲ್ಲ, ಗೊತ್ತಿಲ್ಲ. ಎಲ್ಲ ಕೊಟ್ಟು ಬಂದಿರೋ ಲಿಸ್ಟು ಹೇಳಿದ್ದಾರೆ. ಅವ್ರ ಬಗ್ಗೆ ಮಾಡಿದ್ರೆ ನಮಗೇನು ಅನುಕೂಲ, ಅನಾನುಕೂಲ ಎಲ್ಲ ಹೇಳಿ ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ಡಿಸಿಷನ್ ಮಾಡ್ತಾರೆ. ವೇಟ್ ಮಾಡೋಣ, ಇನ್ನೊಂದು 2 ಡೇಸಲ್ಲಿ ಪಟ್ಟಿ ಬರ್ತದೆ. ಅದನ್ನೇ ಅವರೇ ಸೂತ್ರ ಹೇಳಿದ್ದಾರೆ. ಅವ್ರ ಕೈಯಲ್ಲಿ ಪಟ್ಟಿ ಇದೆ, ಸರಿಯಾಗಿ ಮಾಡ್ತಾರೆ ಅವರು. ಬ್ಯಾಲೆನ್ಸ್ ಮಾಡ್ತಾರೆ, ಅವ್ರಿಗೂ ಬ್ಯಾಲೆನ್ಸ್ ಮಾಡ್ತಾರೆ, ಇವ್ರಿಗೂ ಕೊಡ್ತಾರೆ. ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅವಕಾಶ ಇದೆ, ಮಾಡ್ತಾರೆ. ಇಲ್ಲ ಸರ್, ಅದೇ CM ಜೊತೆ ಮೀಟಿಂಗ್ ಅಂತ ಅಷ್ಟೇ, ಅದೇ ಮೀಟಿಂಗ್. ಕೊಡ್ಲಿಕ್ಕೆ ಕೇಳ್ರೆ ಅವ್ರು ಕೊಡ್ಬೇಕಲ್ಲ, ನಾವು ಕೇಳಿದಿಲ್ಲ. ಹೆಚ್ಚಿಗೆ ಕೊಡ್ಲಿಕ್ಕೆ ಕೇಳಿದ್ದೀವಿ, ಕೊಡೋದು ಅವ್ರ ಕೈಲಿದೆ, ಹೈಕಮಾಂಡ್. ಜಟಾಪಟಿ ಏನಾಗಲ್ಲ, ಜಟಾಪಟಿ ಏನಾಗೋದು. ಸಿಕ್ಕಿದ್ರಲ್ಲ 2 ಮತ್ತು ನಡೆದಿದೆ, 3 ವರ್ಷ ನಡೆಸಿದ್ರಲ್ಲ. ಮತ್ತೆ ಈಗೇನಾಗಿದೆ? ಏನು ಜಟಾಪಟಿ ಏನಾಗಿಲ್ಲ, ಶಾಂತ ಇದೆ. 3 ವರ್ಷ ಶಾಂತ ಇದ್ದಾರೆ.
ಸಿಎಂ ಅವರು 3 ದಿನದ ಟೈಮ್ ಬಾಂಡ್ ನಿಮಗೆ ಕೊಟ್ಟಿದ್ರು. ಈಗಾಗಲೇ 60 ದಿನ ಕಳೆದೋಗಿದೆ. ಈ ವೇಳೆಗೆ ಇವರು ಡೈಲಿ ಸಿಎಂ ಆಗಿಬಿಟ್ಟಿದ್ದಾರೆ. ಕೆಲಸ ಇರೋದು ಅಲ್ಲೆಲ್ಲ ಪೆಂಡಿಂಗ್ ಇದೆ. ಮೊನ್ನೆ ಹೇಳಿದ್ರು ಅದು ಲಿಸ್ಟ್ ನೋಡಿರ್ಬೇಕಲ್ಲ. ಡೆಲ್ಲಿಯಲ್ಲಿ 8,000 ಕೋಟಿ ನಮಗೆ ದಿಲ್ಲಿಂದ ಬರಬೇಕು, ಎಷ್ಟು ಪ್ರಾಜೆಕ್ಟು ಪೆಂಡಿಂಗ್ ಇದೆ, ಮೇಕೆದಾಟು, ಮಾದಾಯಿ, ಇವೆಲ್ಲ ಡೆಲ್ಲಿಯಲ್ಲಿದೆಯಲ್ಲ. ಡೆಲ್ಲಿಯಲ್ಲಿದೆ. JJM ದುಡ್ಡು ಬರಬೇಕು, 15 ಹಣಕಾಸಿನ ದುಡ್ಡು ಬರಬೇಕು, ಸುಮಾರು ಪೆಂಡಿಂಗ್ ಇದೆ. ಜನರಿಗೆ ಕರ್ನಾಟಕದಲ್ಲಿ ಅನೇಕ ಇಲಾಖೆಯಲ್ಲಿ ಸರ್ಕಾರದಲ್ಲಿ ಗುತ್ತಿಗೆದಾರರಿಗೆ ಪೇಮೆಂಟ್ ಆಗ್ತಾ ಇದೆ. ಅದು ಅದಕ್ಕೆ ಆಗಿಲ್ಲ, ಅಲ್ಲಿಂದ ಬರಬೇಕಲ್ಲ. ಜಟಪಟಿ ಏನಾಗಿಲ್ಲ, ಶಾಂತ ಇದೆ. 3 ವರ್ಷ ಶಾಂತ ಇದ್ದಾರೆ. ಸಿಎಂ ಅವರು 3 ದಿನದ ಟೈಮ್ ಬಾಂಡ್ ನಿಮಗೆ ಕೊಟ್ಟಿದ್ರು. ಈಗಾಗಲೇ 60 ದಿನ ಕಳೆದೋಗಿದೆ. ಈ ವೇಳೆಗೆ ಇವರು ಡೈಲಿ ಸಿಎಂ ಆಗಿಬಿಟ್ಟಿದ್ದಾರೆ. ಕೆಲಸ ಇರೋದು ಅಲ್ಲೆಲ್ಲ ಪೆಂಡಿಂಗ್ ಇದೆ. ಮೊನ್ನೆ ಹೇಳಿದ್ರು ಅದು ಲಿಸ್ಟ್ ನೋಡಿರ್ಬೇಕಲ್ಲ. ಡೆಲ್ಲಿಯಲ್ಲಿ 8,000 ಕೋಟಿ ನಮಗೆ ದಿಲ್ಲಿಂದ ಬರಬೇಕು, ಎಷ್ಟು ಪ್ರಾಜೆಕ್ಟು ಪೆಂಡಿಂಗ್ ಇದೆ, ಮೇಕೆದಾಟು, ಮಾದಾಯಿ, ಇವೆಲ್ಲ ಡೆಲ್ಲಿಯಲ್ಲಿದೆಯಲ್ಲ. ಡೆಲ್ಲಿಯಲ್ಲಿದೆ. JJM ದುಡ್ಡು ಬರಬೇಕು, 15 ಹಣಕಾಸಿನ ದುಡ್ಡು ಬರಬೇಕು, ಸುಮಾರು ಪೆಂಡಿಂಗ್ ಇದೆ. ಜನರಿಗೆ ಕರ್ನಾಟಕದಲ್ಲಿ ಅನೇಕ ಇಲಾಖೆಯಲ್ಲಿ ಸರ್ಕಾರದಲ್ಲಿ ಗುತ್ತಿಗೆದಾರರಿಗೆ ಪೇಮೆಂಟ್ ಆಗ್ತಾ ಇದೆ. ಅದು ಅದಕ್ಕೆ ಆಗಿಲ್ಲ, ಅಲ್ಲಿಂದ ಬರಬೇಕಲ್ಲ ದುಡ್ಡು. ಸುಮಾರು 13,000 ಕೋಟಿನೋ ಬರಬೇಕಿದೆ ಅದು JJM. SC/STಗೆ ಮಹತ್ವ ಕೊಡುತ್ತೆ ಅಂತ ಹೇಳುವ ಸರ್ಕಾರ KNN ಇಲಾಖೆಯಲ್ಲಿ 300 ಕೋಟಿ ಇದುವರೆಗೂ ಕೂಡ ಸಣ್ಣ ಸಣ್ಣ ಏನು SCPTಯಲ್ಲಿ ವರ್ಕ್ ಮಾಡಿದ ಕಾಂಟ್ರಾಕ್ಟರ್ಗಳಿಗೆ ಬಿಲ್ಲಿ ಆಗಿಲ್ಲ. ಅದು ಆ ಇಲಾಖೆ ಕೇಳಬೇಕು ನೀವು. ಆ ಮಂತ್ರಿ ಕೇಳ್ರೆ ಅವ್ರ ಹತ್ರ, ಸರ್ಕಾರ ಕೇಳಿ. ನಾವು ಆ ಇಲಾಖೆದು ಎಕ್ಸಾಕ್ಟ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ನಮ್ಮ ಇಲಾಖೆ ಆದ್ರೆ ನಾವು ಹೇಳ್ಬೋದು. ಅದೇ ವಿಚಾರದಲ್ಲಿ ಒಂದು ಕರೆ ಕೊಡೋದಕ್ಕೆ ಎಲ್ಲ ಅದೆಲ್ಲ ಬಂದು ಮಾಡ್ತೀವಿ. ಅದು ಏನು ತಪ್ಪೆಲ್ಲ, ಜಾಗೃತಿ ಮಾಡಬೇಕಲ್ಲ. ಅವರು ಅಟ್ರಾಕ್ಷನ್ ಮಾಡಬೇಕು ಸರ್ಕಾರದ ಮೇಲೆ. ನೀವು ಹೇಳಿದ್ರಲ್ಲ, ಮುಂಜಾಗ್ರತೆ ಕ್ರಮ ಕೈಗೊಳ್ಳಿಕ್ಕೆ ಅದು ಒಂದು ಆಗ್ಬೋದು. ಈಗ ಬಂದ್ ಮಾಡಿದ್ರೆ ಅಂದರೆ ಅದನ್ನೇನು ನಾವು ರಾಂಗ್ ಡೈರೆಕ್ಷನ್ನಾಗ ವಿಚಾರ ಮಾಡೋದು ಅವಶ್ಯಕತೆ ಇಲ್ಲ. ಸೊ ನಮ್ಮನ್ನು ಎಚ್ಚರಗೊಳಿಸ್ಲಿಕ್ಕೆ ಪ್ರತಿಭಟನೆ ಇರ್ಬೋದು, ಕಾನೂನು ಹೋರಾಟ ಸರಿಯಾಗಿ ಮಾಡೋಂತ ಇರ್ಬೋದು, ಅಥವಾ ಮುಂದೆ ನೀರನ್ನು ಅವ್ರಿಗೆ ಯಾವ ರೀತಿ ಬಿಡಲಿಕ್ಕೆ ಏನಾರ ಸೋರ್ಸ್ ಮಾಡ್ಕೋತಾರೆ ಅಡಿಷ್ನಲ್ಲು, ಅಥವಾ ಕಾವೇರಿ ಇದಕ್ಕೆ ಬೇರೆ ಕಡೆಯಿಂದ ಪಂಪ್ ಮಾಡಿ ನೀರು ಹಾಕಲಿಕ್ಕೆ ಅವಕಾಶ ಇದೆಯಾ? ಅದೇ ಇದೆ, ಅವಕಾಶ ಇದೆ, ಇಲ್ಲಂತಿಲ್ಲ. ಬೇರೆ ಎಕ್ಸಸ್ ವಾಟರ್ ಎಲ್ಲಿ ಹೋಗ್ತಿದ್ರೆ ಅದನ್ನು ಇಲ್ಲಿ ನಾವು ಪಂಪ್ ಮಾಡಿ ಇಲ್ಲೇ ಹಾಕ್ಬೋದು. ಸಾಕಷ್ಟು ನಮ್ಮ ನದಿಗಳು ಸುಮಾರು ಹಾಗೆ ಹೋಗ್ತೈತೆ ಸಮುದ್ರಕ್ಕೆ. ಅದರಲ್ಲೊಂದು 5 TMC 10 TMC ಪಂಪ್ ಮಾಡಿ ಹಾಕಿದರೆ ಶಾಶ್ವತ ಪರಿಹಾರ ಆಗುತ್ತದೆ. ಈಗ ಎತ್ತಿನಗಳು ಹಾಕಿದಾರಲ್ಲ, ಎಷ್ಟು 300 ಕಿಲೋಮೀಟರ್ ತರ್ತಾ ಇದ್ದಾರೆ. ಹಂಗೆ ಇಲ್ಲಿ ಕೂಡ ಪಂಪ್ ಮಾಡಿ ಇಂಥ ಸಂದರ್ಭದಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಟೆಕ್ನಾಲಜಿ ಭಾಳ ಅಡ್ವಾನ್ಸ್ ಇದೆ. ಸೊ ಒಂದು 5-10 TMC ನೀರು ನಾವು KRSಗೆ ಹಾಕೋದೇನು ದೊಡ್ಡ ವಿಷಯ ಏನಲ್ಲ, ಮಾಡ್ಬೋದು ಅದು.